ಮೊದಲಿಗೆ ಕೆಲವು ನಿಮಿಷಗಳ ಹಿಂದೆಯಷ್ಟೇ ಬೆಂಗಳೂರಿನಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಇಡೀ ಗೋದಾಮು ಸುಟ್ಟು ಕರಕಲಾಗಿದೆ. ಆ ಗೋದಾಮು ಪರ್ಫ್ಯೂಮ್ ಇತ್ತಂತೆ, ಅಂದರೆ ಪರ್ಫ್ಯೂಮ್ ತಯಾರಿಸುವಂತಹ ಒಂದು ಗೋದಾಮು. ಆ ಗೋದಾಮಿಗೆ ಬೆಂಕಿ ಬಿದ್ದಿದೆ. ಅದಕ್ಕೆ ಕಾರಣ ಶಾರ್ಟ್ ಸರ್ಕ್ಯೂಟ್. ಬೆಂಗಳೂರು ಉತ್ತರ ತಾಲೂಕಿನ ಮಾಕಳಿ ಬಳಿ ನಡೆದಿರುವಂಥ ಘಟನೆ ಇದು. ಒಂದೇ ಸ್ಥಳದಲ್ಲಿ ಮೂರು ಗೋದಾಮಿದೆ. ಆ ಮೂರೂ ಗೋದಾಮಿನಲ್ಲೂ ಬೆಂಕಿ ಹೊತ್ಕೊಂಡು ದಗದಗನೆ ಹೊತ್ತಿ ಉರಿದಿದೆ. ಬೆಂಗಳೂರು ಉತ್ತರ ತಾಲೂಕಿನ ಮಾಕಳಿ ಬಳಿ ಇರುವಂತಹ ಗೋದಾಮಿನಲ್ಲಿ ಬೆಂಕಿ ಕಾಣಿಸ್ಕೊಂಡು ದಗದಗನೆ ಹೊತ್ತಿ ಉರಿದಿರೋದು. ಆಮೇಲೆ ಪಕ್ಕದಲ್ಲೇನೆ ಸಿಲಿಂಡರ್ ಗೋದಾಮು ಬೇರೆ ಇದೆ. ಅದು ಮತ್ತಷ್ಟು ಆತಂಕವನ್ನ ಸೃಷ್ಟಿ ಮಾಡಿತು. ಸದ್ಯಕ್ಕೆ ಬೆಂಕಿ ನಂದಿಸೋದಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ಪೊಲೀಸರು ಕೂಡ ಹರಸಾಹಸ ಪಟ್ಟಿದ್ದಾರೆ. ಅಲ್ಲಿರೋರನ್ನ ರೆಸ್ಕ್ಯೂ ಮಾಡೋದಕ್ಕೆ ಒಳಗಡೆ ಒಂದು ಜನ ಸಿಕ್ಕಾಕೊಂಡಿದ್ರು. ಮೂರು ಗೋದಾಮಿದೆ ಒಂದೇ ಸ್ಥಳದಲ್ಲಿ. ಪರ್ಫ್ಯೂಮ್ ಗೋದಾಮ್ ಅಂತೆ ಅದು. ಅದ್ರ ಪಕ್ಕದಲ್ಲಿ ಸಿಲಿಂಡರ್ ಗೋದಾಮು ಬೇರೆ ಇರೋದ್ರಿಂದಾಗಿ ಮತ್ತೆ ಆತಂಕ ಹೆಚ್ಚಾಗ್ತಾ ಇದೆ. ಇದು ರೀಸೆಂಟ್ ವಿಜುವಲ್ಸ್ ಗಮನಿಸ್ತಾ ಇದ್ದೀರಿ. ಕೆಲವೇ ನಿಮಿಷಗಳ ಹಿಂದೆ ಕ್ಯಾಪ್ಚರ್ ಮಾಡಿರುವಂಥ ವಿಡಿಯೋ ಇದು. ಈಗಲೂ ಕೂಡ ಬೆಂಕಿ ನಂದಿಸುವಂಥ ಕಾರ್ಯ ಮುಂದೆ ಸಾಗ್ತಾ ಇದೆ. ಜೊತೆಗೆ ಅಲ್ಲಿರುವಂಥ ಗಾಯಾಳುಗಳನ್ನು ರೆಸ್ಕ್ಯೂ ಮಾಡುವಂಥ ಆಪರೇಷನ್ ಪೊಲೀಸರ ಕಡೆಯಿಂದ ಆಗ್ತಾ ಇದೆ. ಪಕ್ಕದಲ್ಲೇ ಸಿಲಿಂಡರ್ ಗೋದಾಮಿ ಇರೋದರಿಂದಾಗಿ ಇನ್ನೂ ಆತಂಕ ಅಲ್ಲಿ ಇದ್ದೇ ಇದೆ. ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಏನೋ 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 ಮಾಕಳಿ ಬೆಂಕಿ ಅವಘಡದಲ್ಲಿ 4 ಗಂಭೀರವಾಗಿ ಗಾಯ ಆಗಿದೆ. ಅವರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಕಳಿಸಲಾಗಿದೆ ಚಿಕಿತ್ಸೆಗಾಗಿ. ಗೌಡನ್ನ ಒಳಗಡೆ ಇದ್ರಂತೆ ಕಾರ್ಮಿಕರು. ಅವರಿಗೆ ಸುಟ್ಟ ಗಾಯ ಆಗಿದೆ, ಗಂಭೀರವಾಗಿ ಗಾಯ ಆಗಿದೆ. ಅವರನ್ನ ಚಿಕಿತ್ಸೆಗಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಗಾಯಾಳುಗಳನ್ನು. ಒಂದೇ ಸ್ಥಳದಲ್ಲಿ ಮೂರು ಗೋದಾಮು ಇರೋದು, ಅಂದರೆ ಪರ್ಫ್ಯೂಮ್ ಗೋದಾಮು ಅದು. ಅಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ಕೊಳ್ತಾ ಇದ್ದಂತೆ ಅಲ್ಲಿದ್ದ 4 ಜನರನ್ನ ಸೇಫ್ ಮಾಡಲಾಗುತ್ತೆ. ಆದರೂ ಕೂಡ ಅವರಿಗೆ ಸುಟ್ಟ ಗಾಯಗಳಾಗಿದೆ, ಗಂಭೀರವಾಗಿ ಗಾಯ ಆಗಿದೆ. ಅವರನ್ನ ಚಿಕಿತ್ಸೆಗಾಗಿ ವಿಕ್ಟೋರಿಯಾ ಆಸ್ಪತ್ರೆಗೂ ಕೂಡ ದಾಖಲು ಮಾಡಿದ್ದಾರೆ. ಮೀನ್ವೈಲ್ ಪೊಲೀಸರು ಮತ್ತು ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಸ್ಥಳಕ್ಕೆ ದೌಡಾಯಿಸಿ ಬೆಂಕಿ ನಂದಿಸುವ ಕಾರ್ಯ ಜೊತೆಗೆ ರೆಸ್ಕ್ಯೂ ಆಪರೇಷನ್ ಅನ್ನು ಶುರು ಮಾಡಿದ್ದಾರೆ. ಬಟ್ ಇದೇ ಗೋದಾಮಿನ ಪಕ್ಕದಲ್ಲಿ ಸಿಲಿಂಡರ್ ಗೋದಾಮು ಕೂಡ ಇದೆ. ಅದು ಆತಂಕ ಸೃಷ್ಟಿ ಮಾಡ್ತಾ ಇರೋದು. ಸದ್ಯ ನಿಯಂತ್ರಣಕ್ಕೆ ಬಂದಿದೆಯಾ ಇಲ್ವಾ ಅದರ ಅಪ್ಡೇಟ್ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಏನೋ 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 ನೋಡಿ, ಬೆಂಕಿ ಹೊತ್ಕೊಂಡಲ್ಲದೆ ಅಲ್ಲಿ ಸೌಂಡ್ ಗಮನಿಸ್ಬೋದು. ಸಿಲಿಂಡರು ಅಥವಾ ಒಂದು ಬಾಂಬ್ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಸೌಂಡ್ ಬರುತ್ತಲ್ಲ, ಅದೇ ಥರ 1-2 ಬಾರಿ ಢಮ್ ಢಮಾರ್ ಅಂತ ಸೌಂಡ್ ಬಂತು. ಸದ್ಯ ಬೆಂಕಿಯನ್ನು ನಿಯಂತ್ರಿಸುವಲ್ಲಿ ಯಶಸ್ವಿಯಾದ್ರ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ. ಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಸುಷ್ಮಿತಾ, ಈಗ ಕಂಟ್ರೋಲ್ಗೆ ಬಂದಿದೆಯಾ ಅಲ್ಲಿ ಬೆಂಕಿ? ಜೊತೆಗೆ ಪಕ್ಕದಲ್ಲೇ ಸಿಲಿಂಡರ್ ಗೋದಾಮ್ ಇದೆ ಅಂತ ಕೇಳ್ಪಟ್ಟೆ. ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯೋ ರೀತಿ ಅಲ್ಲಿ ಏನಾದರೂ ಸಿಚುವೇಶನ್ ಹಿಂಗಿದೆ, ಕಂಟ್ರೋಲಲ್ಲಿ ಇದೆಯಾ ಹಿಂಗೆ ಅಂತ? ಯಶರಥ್, ನೆಲಮಂಗಲದ ಮಾಕಳಿ ಬಳಿ ಇವತ್ತು ಭಾರಿ ಅಗ್ನಿ ದುರಂತ ಆಗಿರುವಂತದ್ದು. ಸದ್ಯ ನಾನು ಇವಾಗ ಆ ಒಂದು ಸ್ಪಾಟ್ ನಲ್ಲಿ ಇದ್ದೀನಿ. ಏನು ಇವತ್ತು ಬೆಳಿಗ್ಗೆ 9:30 ಸುಮಾರಿಗೆ ಪರ್ಫ್ಯೂಮ್ ಗೋಡನ್ ನಲ್ಲಿ ಒಂದು ಸಣ್ಣ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಶಾರ್ಟ್ ಸರ್ಕ್ಯೂಟ್ ಆದಂತಹ ಪರಿಣಾಮವಾಗಿ ಇಲ್ಲಿ
ಬೆಂಕಿ ಅವಘಡ ಆಗಿರುವಂತಹದ್ದು ನೀವು ಗಮನಿಸ್ತಾ ಇರಬಹುದು. ಒಂದೇ ಭಾಗದಲ್ಲಿ ಎಸಿ, ಫ್ರಿಡ್ಜ್ ಜೊತೆಗೆ ಪರ್ಫ್ಯೂಮ್ ಗೋಡನ್ ಎಲ್ಲವೂ ಕೂಡ ಇರುವಂತದ್ದು. ಸತತವಾಗಿ ಕಳೆದ 2 ಅವರಿಂದನೂ ಕೂಡ ಅಗ್ನಿಶಾಮಕ ದಳ ಸಿಬ್ಬಂದಿಯವರು ಈ ಒಂದು ಬೆಂಕಿಯನ್ನು ನಂದಿಸುವಂತಹ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಬೆಂಕಿ ಹತೋಟಿಗೆ ಬರ್ತಾ ಇಲ್ಲ. ಇಲ್ಲಿ ಪ್ರಮುಖವಾಗಿ ನೀವು ಗಮನಿಸ್ತಾ ಇರಬಹುದು, ಎಸಿ ಇರೋದ್ರಿಂದಾಗಿ ಮತ್ತಷ್ಟು ಆ ಒಂದು ಬೆಂಕಿ ಹೆಚ್ಚಾಗ್ಲಿಕ್ಕೆ ಕಾರಣ ಆಗ್ತಾ ಇದೆ. ಸೊ ಹೀಗಾಗಿ ಸತತವಾಗಿ 2 ಅವರಿಂದನೂ ಕೂಡ ಇಲ್ಲಿ ಸಾಹಸ ಪಟ್ಟರು ಕೂಡ ಯಾವುದೇ ರೀತಿ ಬೆಂಕಿ ಹತೋಟಿಗೆ ಬರ್ತಾ ಇಲ್ಲ. ಸದ್ಯ ಈ ಒಂದು ಗೋಡನ್ ಶಾರ್ಟ್ ಸರ್ಕ್ಯೂಟ್ ಆದಂತಹ ಸಂದರ್ಭದಲ್ಲಿ 4 ಜನ ಸಿಬ್ಬಂದಿ ಒಳಗಿದ್ರು, ಕೆಲಸಗಾರರು. ಅವರು ಇಲ್ಲಿ ಬೆಂಕಿ ಕಾಣಿಸಿಕೊಂಡ ತಕ್ಷಣ ಏಕಾಏಕಿ ಅವರು ಹೊರಗೆ ಬಂದಿದ್ದಾರೆ. ಆದ್ರೂ ಕೂಡ ಅವರಿಗೆ ಸಣ್ಣ ಪುಟ್ಟ ಸುಟ್ಟ ಗಾಯಗಳಾಗಿದೆ. ಅವರೆಲ್ಲರನ್ನೂ ಕೂಡ ಇವಾಗ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಿರುವಂತದ್ದು. ಅಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಅಂದ್ರೆ ಪ್ರಮುಖವಾಗಿ ಇಲ್ಲಿ ಗಮನಿಸ್ತಾ ಇರಬಹುದು, ಫ್ರಿಡ್ಜ್ಗಳನ್ನೇ 100 ಫ್ರಿಡ್ಜ್ಗಳು 100 ಎಸಿಗಳು ಇರೋ ಕಾರಣದಿಂದಾಗಿ ಹಿಂಭಾಗದಲ್ಲಿ ಬೆಂಕಿ ಏನಿದೆ ಅದನ್ನ ಹಾರಿಸಲಿಕ್ಕೂ ಕೂಡ ಇಲ್ಲಿ ಆಗ್ತಾ ಇಲ್ಲ. ಸೊ ಹೀಗಾಗಿ ಅಲ್ಲಿರುವಂತಹ ಅಡ್ಡ ಆಗಿರುವಂತಹ ಫ್ರಿಡ್ಜ್, ಎಸಿ ಏನಿದೆ ಅದೆಲ್ಲವನ್ನೂ ಕೂಡ ಸಿಬ್ಬಂದಿ ಹೊರಗೆ ತೆಗಿತಾ ಇದ್ದಾರೆ. ಹಾಗೆ ನೀವು ಗಮನಿಸ್ತಾ ಇರಬಹುದು ಎಷ್ಟರ ಮಟ್ಟಿಗೆ ಇಲ್ಲಿ ಹೊಗೆ ಆವರಿಸಿದೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಸತತವಾಗಿ ಇಲ್ಲಿ ಅಂದ್ರೆ ಬೆಂಕಿ ಹೆಚ್ಚಾಗ್ತಾನೆ ಇರೋ ಕಾರಣದಿಂದಾಗಿ ಅಗ್ನಿಶಾಮಕ ದಳ ಸಿಬ್ಬಂದಿಗೂ ಕೂಡ ತೀವ್ರತರವಾಗಿ ಇಲ್ಲಿ ಕಷ್ಟ ಆಗ್ತಾ ಇರುವಂತದ್ದು. ಹಾಗೆ ಇಲ್ಲಿ ಎಲ್ಲಾ ರೀತಿಯ ಕೂಡ ಫೈರ್ ಸೇಫ್ಟಿ ಮೆಷರ್ ಕೂಡ ತೆಗೆದುಕೊಂಡಿರುವಂತದ್ದು. ಆದ್ರೂ ಕೂಡ ಇಲ್ಲಿ ಈ ರೀತಿಯಲ್ಲಿ ಭಾರಿ ಪ್ರಮಾಣದಲ್ಲಿ ಬೆಂಕಿ ಅವಘಡ ಆಗಿದೆ. ಜೊತೆಗೆ ಇಲ್ಲಿ ಒಂದು ರೀತಿಯಲ್ಲಿ ಇಲ್ಲಿ ಭಯಭೀತಿ ಹುಟ್ಟಿಸುವಂತಹ ವಿಚಾರ ಏನು ಅಂತ ಹೇಳಿದ್ರೆ, ಪಕ್ಕದಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ, ಹಾಗೆ ಗ್ಯಾಸ್ ಗೋಡನ್ ಎಲ್ಲವೂ ಕೂಡ ಇರೋದ್ರಿಂದ ಇಲ್ಲಿ ಸ್ಥಳೀಯರಲ್ಲಿ ಸ್ವಲ್ಪ ಆತಂಕ ಹೆಚ್ಚಾಗಿದೆ. ಸದ್ಯ ಇನ್ನೂ ಕೂಡ ಆ ಬೆಂಕಿ ಅಲ್ಲಿವರೆಗೂ ಕೂಡ ವ್ಯಾಪಿಸಿಲ್ಲ. ಹೀಗಾಗಿ ಈ ಒಂದು ಬೆಂಕಿ ಏನಿದೆ ಇಲ್ಲೇ ಅದನ್ನ ಕಂಟ್ರೋಲ್ಗೆ ತರಬೇಕು ಅಂತ ಹೇಳಿ ಅಗ್ನಿಶಾಮಕ ದಳ ಸಿಬ್ಬಂದಿಯೂ ಕೂಡ ಸತತವಾಗಿ ಕಷ್ಟಪಡ್ತಾ ಇರುವಂತದ್ದು. ಆದ್ರೆ ಅದೃಷ್ಟವಶಾತ್ ಯಾರಿಗೂ ಕೂಡ ಇನ್ನೂ ಕೂಡ ಪ್ರಾಣಾಪಾಯ ಆಗಿಲ್ಲ ಅನ್ನೋದೇ ಒಂದ್ ರೀತಿಯಲ್ಲಿ ನೆಮ್ಮದಿಯ ವಿಚಾರ ಅಂತಾನೆ ಹೇಳ್ಬೋದು. ಸದ್ಯ ಅವರೆಲ್ಲರಿಗೂ ಕೂಡ ಅಂದ್ರೆ 3 ಜನರಿಗೆ ಇವಾಗ ವಿಕ್ಟೋರಿಯಾ ಆಸ್ಪತ್ರೆಯ ಸ್ಕಿನ್ ಡಿಪಾರ್ಟ್ಮೆಂಟ್ ಏನಿದೆ ಅಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಶರತ್, ಮತ್ತೊಂದು ಕಡೆ ಆ ವಿಡಿಯೋದಲ್ಲಿ ಡಮ್ ಡಮಾರ್ ಅನ್ನುವಂಥ ಸೌಂಡ್ ಬೇರೆ ಬರುತ್ತೆ. ಅಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಹೆಂಗೆ ಇದ್ರ ಜೊತೆಗೆ ಈ ಬೆಂಕಿ ಹೊತ್ಕೊಳ್ಳೋ ಸಂದರ್ಭದಲ್ಲಿ ಅಲ್ಲಿ ಯಾರಾದರೂ ಪ್ರತ್ಯಕ್ಷದರ್ಶಿಗಳು ನಿಮ್ಮ ಅಕ್ಕಪಕ್ಕದಲ್ಲಿ ಇದ್ರೆ ಮಾತನಾಡಿಸುವಂತ ಪ್ರಯತ್ನಗಳಾಗ್ಬೋದಾ ಅಂತ? ಶರತ್, ಈ ಒಂದು ಪರ್ಫ್ಯೂಮ್ ಗೋಡೌನ್ ಏನಿದೆ ಫಸ್ಟ್ ಕಾಣಿಸ್ಕೊಳ್ಳೋದು ಪರ್ಫ್ಯೂಮ್ ಗೋಡೌನ್ ಅಲ್ಲಿ ಬೆಂಕಿ. ಸೊ ಹೀಗಾಗಿ ಪರ್ಫ್ಯೂಮ್ ಅಂತ ಹೇಳಿದ್ರೆ ಅದರಲ್ಲೂ ಕೂಡ ಸ್ಪಿರಿಟ್ ಇರುತ್ತೆ. ಈ ಒಂದು ಸ್ಪಿರಿಟ್ ಇರುವಂತಹ ಕಾರಣದಿಂದಾಗಿ ಈ ರೀತಿಯಲ್ಲಿ ವ್ಯಾಪಕವಾಗಿ ಬೆಂಕಿ ಹಬ್ಬಲಿಕ್ಕೆ ಇದು ಕಾರಣ ಆಗಿರುವಂತದ್ದು. ಹಾಗೆ ಒಟ್ಟಿಗೆ ಇಲ್ಲಿ ಒಟ್ಟು 3-4 ಗೋಡೌನ್ಗಳು ಇರೋದ್ರಿಂದಾಗಿ ಈ ಒಂದು ಬೆಂಕಿಯ ತೀವ್ರತೆ ಮತ್ತಷ್ಟು ಹೆಚ್ಚಾಗಿರುವಂತದ್ದು. ನನ್ನ ಜೊತೆ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನ ಮಾಡ್ತೀನಿ. ಎಷ್ಟೊತ್ತಿಗಾಯ್ತು, ಹೇಗಾಯ್ತು ಅಂತ ಹೇಳಿ. ಸರ್, ಈ ಒಂದು ಬೆಂಕಿ ಅವಘಡ ಎಷ್ಟೊತ್ತಿಗಾಗಿದ್ದು? 10 ಗಂಟೆಗೆ ನಾವಿಲ್ಲ ಮನೆಗೆ ಮಕ್ಳಿಗಿದ್ದು. ಯಾರು ಫೋನ್ ಮಾಡಿದ್ರು ನಮಗೆ, ಇಲ್ಲಿ ಸ್ಪಿರಿಟ್ ನಮಗೆ ಬಾಡಿಗೆ ಕೊಟ್ಟಿದೀವಿ. ಸ್ಪಿರಿಟ್ ಎಲ್ಲ ಇದೆ. ನಮ್ಮ ಇವ್ರ ಬಾಮ ಇದ್ದಾರೆ, ನಮ್ಮ ಸಂಬಂಧನೇ ಬಾಡಿಗೆ ಕೊಟ್ಟು ಅವ್ರು ಫೋನ್ ಮಾಡಿದ ತಕ್ಷಣ ಇಲ್ಲಿ ಏನು ಸ್ಪಿರಿಟ್ ಬಂದು ಹೊತ್ಕೊಂಡು ಬ್ಲಾಸ್ಟ್ ಆಗಿದೆ. ಇಲ್ಲಿ ಬ್ಲಾಸ್ಟ್ ಆಗಿದೆ. ಇಲ್ಲಿ ಬ್ಲಾಸ್ಟ್ ಆಗಿದೆ ಎಲ್ಲ ಇಡೀ ಇದು ಗೋಡನ್ಗೆ ಬ್ಲಾಸ್ಟ್ ಆಗಿದೆ ಅಲ್ಲ. ಒಳಗೆ ಒಂದು 3 ಜನ ಇದ್ರೆ ವಾಪಸ್ ಬಂದ್ಬಿಟ್ಟಿದ್ದಾರೆ ಅವರು. ಕೆಲಸ ಆಯ್ತು ಗೊತ್ತಿಲ್ಲ. ನಾನು ಬಂದ್ಮೇಲೆ ಬಂದ್ಬಿಟ್ಟಿದ್ರು. ನಾನು ಇದ್ರಾಗ ಮನೆಗಿದ್ದವರು ಬೋರ್ಡ್ ಮಾಡಿದ್ರು ಎಲ್ಲ ಬಂದ್ಬಿಟ್ಟಿದ್ರು. ಈಚೆಗೆ ಬಂದ್ಬಿಟ್ಟಿದ್ರು. ಹೌದೌದು. ಯಾವತ್ತೂ ಆಗಿಲ್ಲ. ಎಲ್ಲ ತಗೊಂಡಿದ್ದಾರೆ. ಎಲ್ಲ ತಗೊಂಡು ಅದು ಸ್ಪಿರಿಟ್ ಗೊತ್ತಲ್ಲ, ಸೆಂಟು, ಸ್ಪಿರಿಟ್, ಸೋಪು ಇದೆಲ್ಲ ಅದರಿಂದ ಇದಾಗಿರೋದು ಇದು. ನಮ್ಮ ಜೊತೆ ಇನ್ನೊಂದಿಷ್ಟು ಜನ ಇದ್ದಾರೆ, ಅವ್ರನ್ನೂ ಕೂಡ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ನೀವು ಘಟನೆ ಆದಾಗ ಇಲ್ಲೇ ಇದ್ರ? ಇಲ್ಲ ಮೇಡಮ್, ಘಟನೆ ಆದ್ಮೇಲೆ ಬಂದಿದ್ದು ನಾವು. ಅಂದ್ರೆ ಏನ್ ಹೇಳ್ತೀವಿ, ಇಷ್ಟು ವ್ಯಾಪಕವಾಗಿ ಹಬ್ತಾ ಇದೆ? ಇಲ್ಲ ಮೇಡಮ್, ಅದು ನೋಡ್ಬೇಕಲ್ಲ. ಸ್ಪಿರಿಟ್ ಜಾಸ್ತಿ ಸ್ಪಿರಿಟ್ ಇದೆ ಅಲ್ವ ಇಲ್ಲಿ, ಅದು ಹೊತ್ಕೊಂಡು ಇಲ್ಲಿ ಎಸಿ, ಫ್ರಿಡ್ಜ್ ಎಲ್ಲ ಇದೆ. ಪಕ್ಕದಲ್ಲಿ ಇದಾಗಿದೆ. ಸರ್, ಇದು ಒಂದು ಎಸಿ ಕಂಪನಿ ಒಂದು, ಫ್ರಿಡ್ಜ್ ಕಂಪನಿ ಒಂದು, ಇದು ಸೆಂಟ್ ಇದಿದೆ ಅಲ್ಲ, ವಿಪ್ರೋದು ಇದೆ. ಮತ್ತೆ ಅಲ್ಲಿ ಇದಿದೆ, ಪರ್ಪಿಸ್ ಇದೆ. 3 ಇದಿದೆ ಅಲ್ಲಿ, 3 ಹಾಳಾಗಿದೆ. ನಮ್ಮ ಜೊತೆ ಮತ್ತೊಬ್ರು ಸ್ಥಳೀಯರಿದ್ರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ನೀವು ಘಟನೆ ಆದಂತಹ ಸಂದರ್ಭದಲ್ಲಿ ಇಲ್ಲಿದ್ರ ಹೇಗೆ ಸರ್? ಯಾವ ರೀತಿ ಶಾರ್ಟ್ ಸರ್ಕ್ಯೂಟ್ ಇಂದ ಆಗಿರೋದು? ಶಾರ್ಟ್ ಸರ್ಕ್ಯೂಟ್ ಇಂದ ಆಗಿರೋದು. ಯಾರಿಗಾದ್ರೂ ಏನಾದ್ರು ತೊಂದರೆ? ಏನ್ ತೊಂದರೆ ಆಗಿಲ್ಲ, ಯಾರಿಗೇನು ತೊಂದರೆ ಆಗಿಲ್ಲ. ಯಾವೆಲ್ಲ ಗೋಡನ್ಗಳು ಇಲ್ಲಿತ್ತು ಸರ್? ಸುಮಾರು ಎಲ್ಲ ಕಂಪ್ರೆಸರ್, ಎಸಿ ಕಂಪ್ರೆಸರ್, ಫುಡ್ ಇದಿತ್ತು. ಆಗಿದೆ, ಆಕಸ್ಮಿಕವಾಗಿ ಹತಾಶುತ್ರಿ ನಡೆದಿದೆ. ಒಟ್ಟಿನಲ್ಲಿ 3 ಜನ ಒಳಗಿದ್ರು. ಏನು ಯಾರಿಗೇನು ಪ್ರಾಣ ಹಾನಿ ಆಗಿಲ್ಲ, ಏನು ಪ್ರಾಬ್ಲಮ್ ಏನಿಲ್ಲ, ಯಾರಿಗೇನಾಗಿಲ್ಲ. ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತದ್ದು ಯಾರಿಗೂ ಏನೂ ಇಲ್ಲ, ಅದು ಸಣ್ಣ ಪುಟ್ಟ ಸುಟ್ಟ ಗಾಯಗಳಾಗಿದೆ. ಅವ್ರನ್ನೂ ಕೂಡ ಸೂಕ್ತ ಚಿಕಿತ್ಸೆಗೆ ಕಳಿಸಿರುವಂತದ್ದು. ಜೊತೆಗೆ ಇಲ್ಲಿ ಒಟ್ಟು 3-4 ಗೋಡೌನ್ಗಳು ಇರೋದ್ರಿಂದ ಸುಮಾರು 50ರಿಂದ 60 ಕೋಟಿ ನಷ್ಟ ಆಗಿದೆ ಅಂತ ಹೇಳಿ ಇಲ್ಲಿ ಸ್ಥಳೀಯರು ಕೂಡ ಹೇಳ್ತಾ ಇರುವಂತದ್ದು. ಶರತ್, ಒಟ್ಟಿನಲ್ಲಿ ಈ ರೀತಿಯ ಬೆಂಕಿ ಅವಘಡ ಆಗ್ತಾ ಇದೆ. ಜೊತೆಗೆ ಅಗ್ನಿಶಾಮಕ ದಳದ ಸಿಬ್ಬಂದಿಯೂ ಕೂಡ ಆ ಒಂದು ಬೆಂಕಿ ನಂದಿಸುವಂತಹ ಕಾರ್ಯದಲ್ಲಿ ಪ್ರಗತಿಯಲ್ಲಿದ್ದಾರೆ. ಶರತ್,
ಓಕೆ, ಥ್ಯಾಂಕ್ ಯು ಸುಷ್ಮಿತಾ ಡೀಟೇಲ್ಸ್ಗಾಗಿ. ಸದ್ಯಕ್ಕೆ ಈಗಲೂ ಕೂಡ ಬೆಂಕಿ ನಂದಿಸುವಂತಹ ಕಾರ್ಯ ನಿರಂತರವಾಗಿ ಸಾಗ್ತಾನೆ ಇದೆ. ಇನ್ನೂ ಕೂಡ ಅಲ್ಲಿ ದಟ್ಟ ಹೊಗೆ ಆವರಿಸ್ಕೊಂಡಿದೆ. ಒಂದು ಕಡೆ ಬ್ಲಾಸ್ಟ್ ಆದಂಥ ಸಂದರ್ಭದ ವಿಡಿಯೋ, ಮತ್ತೊಂದು ಕಡೆ ಪ್ರಸ್ತುತ ಅಲ್ಲಿನ ಪರಿಸ್ಥಿತಿ ಹಿಂಗಿದೆ ಅನ್ನುವಂಥ ವಿಜುವಲ್ಸ್ ಎರಡೂ ಕೂಡ ಗಮನಿಸ್ತಾ ಇದ್ದೀರಿ. ಈ ಪರ್ಫ್ಯೂಮ್ ಗೋದಾಮು ಅಂತಂದರೆ ಈ ಜಾಗದಲ್ಲಿ ಸುಮಾರು 3 ಇದ್ದಾವೆ. ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ರು 3 ಮಳಿಗೆಗಳಿದ್ದಾವೆ. ಈ ಕಡೆ AC ಫ್ರಿಡ್ಜ್ ಎಲ್ಲ ಬರುತ್ತೆ, ಇನ್ನೊಂದು ಕಡೆ ಪರ್ಫ್ಯೂಮಾಗಿ ಬಳಸುವಂಥ ಸ್ಪಿರಿಟ್ಗಳಿದ್ವು. ಅಲ್ಲಿ ಆ ಜಾಗದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಆಬ್ವಿಯಸ್ಲಿ ಅದು ಬೆಂಕಿ ಹೊತ್ಕೊಳ್ಳೋದಕ್ಕೆ ಅದು ಸಹಕಾರಿಯಾಗಿಬಿಡುತ್ತೆ ಸ್ಪಿರಿಟು. ಸೊ ಅದರಿಂದನೇ ಬೆಂಕಿ ಹಬ್ಬಿರೋದು. ಈ 3 ಮಳಿಗೆಗಳಿಗೂ ಕೂಡ ಬೆಂಕಿ ಹಬ್ಬಿದೆ ಅಂತ. ಇದರ ಜೊತೆಗೆ ಅದರ ಪಕ್ಕದಲ್ಲೇ ಸ್ವಲ್ಪ ದೂರದಲ್ಲೇ ಅಂದರೆ ದಟ್ಟ ಹೊಗೆ ಮತ್ತು ಬೆಂಕಿಯೂ ಕೂಡ ದಟ್ಟವಾಗಿ ಆವರಿಸಿತ್ತಲ್ಲ, ಆ ಒಂದು ದಟ್ಟ ಬೆಂಕಿ ಪಕ್ಕದಲ್ಲಿದ್ದಂತಹ ಗ್ಯಾಸ್ ಗೋದಾಮಿಗೂ ಕೂಡ ತಗುಲುವ ಥರ ಇತ್ತು. ಹಂಗಿತ್ತು ಸಿಚುವೇಶನ್. ಸ್ವಲ್ಪ ಭಯ ಇತ್ತು. ಬಟ್ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈಗ ಗಾಯಾಳುಗಳನ್ನು ಗಮನಿಸ್ತಾ ಇದ್ದೀರಿ ನೋಡಿ, ಸುಟ್ಟ ಗಾಯ ಆಗಿದ್ದಾವೆ. ಇವರು ಒಳಗಡೆ ಇದ್ದರು, ಇದೇ ಗೋದಾಮ್ನಲ್ಲಿದ್ದರು. ಸುಟ್ಟ ಗಾಯ ಆಗಿದೆ, ನಡ್ಕೊಂಡು ಹೋಗ್ತಾ ಇದ್ದಾರೆ ಪಾಪ. ಅಂಥದ್ರಲ್ಲೂ ಕೂಡ ಅವರನ್ನು ಆಟೋದ ಮೂಲಕ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ನೋಡಿ, ಆ ವಿಡಿಯೋ ಗಮನಿಸ್ತಾ ಇದ್ದೀರಿ. ಸುಟ್ಟ ಗಾಯ ಆಗಿದೆ ಎಲ್ರಿಗೂ. 3 ಜನ ಏನೋ ಇದ್ದರು, 3 ಜನಕ್ಕೂ ಸುಟ್ಟ ಗಾಯ ಆಗಿದೆ. ನೋಡಿ, ಒಂದು ಕಡೆ ಅಲ್ಲಿನ ಸ್ಪಿರಿಟ್ ಇದ್ದಂತಹ ಸಂದರ್ಭದಲ್ಲೇ ಶಾರ್ಟ್ ಸರ್ಕ್ಯೂಟ್ ಆಗಿದ್ದರಿಂದ ಬ್ಲಾಸ್ಟ್ ಆಗಿರೋದು. ಆ ಸಂದರ್ಭದಲ್ಲಿ ನೋಡಿ, ಅಲ್ಲಿ ಪಾಪ ಅವರು ನಿತ್ರಾಣರಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ, ಆಗ್ತಾ ಇಲ್ಲ ಅವ್ರಿಗೆ. ಬಟ್ಟೆ ಎಲ್ಲ ಸುಟ್ಟೋಗಿದೆ, ಒಂಥರ ಬೂದಿ ಎಲ್ಲ ಮೆತ್ಕೊಂಡಂಗೆ ಕಾಣಿಸುತ್ತೆ ನಿಮಗೆ. ಅವರು ಕೂಡ ಈ ಘಟನೆಯ ಸಂದರ್ಭದಲ್ಲಿ ಅಲ್ಲೇ ಇದ್ದರು. ಸುಟ್ಟ ಗಾಯಗಳಾಗಿದೆ ಅವ್ರಿಗೆ. ಬಟ್ ಪ್ರಾಣಕ್ಕೇನು ಅಪಾಯ ಆಗಿಲ್ಲ, ಯಾರಿಗೂ ಪ್ರಾಣಕ್ಕೇನು ತೊಂದರೆ ಇಲ್ಲ. ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಸಣ್ಣ ಪುಟ್ಟ ಸುಟ್ಟ ಗಾಯ ಆಗಿರೋದ್ರಿಂದಾಗಿ